ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೋಟೋರೋಲಾ G9 ಅಂತ ಹೊಸ ಒಂದು ಫೋನ್ ಲಾಂಚ್ ಮಾಡಿದೆ ಮೋಟೋರೋಲಾ ಕಡೆಯಿಂದ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮೋಟೋರೋಲಾ ಮೇಲೆ ಸ್ವಲ್ಪ ಪ್ರೀತಿ ಜನಗಳಿಗೆ ಜಾಸ್ತಿ ಆಗಿದೆ. ಕಾರಣಪ್ಪ ಅಂತಂದ್ರೆ ಒಂದು ಸ್ಟಾಕ್ ಆಂಡ್ರಾಯ್ಡ್ ಅಲ್ಲಿ ಒಂದು ಕ್ಲೀನ್ ಇಂಟರ್ಫೇಸ್, ಒಂದು ಸೇಫೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಫೋನ್ಸ್ ಕೂಡ ಲಾಂಚ್ ಮಾಡಲಾಗಿತ್ತು. ಅದು ಕೂಡ ಮೋಟೋರೋಲಾ G8 ನ ಒಂದು ಪವರ್ ಲೈಟ್ ಸೀರೀಸ್ ಆಗಿರ್ಬೋದು, ಅಥವಾ ಮೋಟೋರೋಲಾ ಒಂದು ಫ್ಯೂಷನ್ ಪ್ಲಸ್ ಏನೊಂದು ಲಾಂಚ್ ಆಗಿತ್ತು, ಫ್ಯೂಷನ್ 1 ಪ್ಲಸ್ ಲಾಂಚ್ ಆಗಿತ್ತು. ಒಂದು 17,000 ರೂಪಾಯಿ ರೇಂಜಲ್ಲಿ ಒಂದು ಕ್ರೇಜಿ ಫೋನ್ ಆಗಿತ್ತು. ಬಟ್ ಭಾಳಷ್ಟು ಡಿಮ್ಯಾಂಡ್ ಇತ್ತು. ಬಟ್ ಆದ್ರೆ ನಾನು ಯಾವಾಗ ನೋಡಿದಾಗಲೂ ಕೂಡ ಫ್ಲಿಪ್ಕಾರ್ಟಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ. ಎಸ್, ಮೋಟೋರೋಲಾ ಅಂದ್ಬಿಟ್ಟು ಒಂದು ಚೈನೀಸ್ ಬ್ರ್ಯಾಂಡ್ ಇವಾಗ, ಬಟ್ ಅದಕ್ಕೆ ಮುಂಚೆ ಅಂದ್ಬಿಟ್ಟು ಅದು ಗೂಗಲ್ನ ಒಂದು ಬ್ರ್ಯಾಂಡ್ ಆಗಿತ್ತು. ಆ ಒಂದು ನಂಬಿಕೆ ಮೇಲೆ ಈ ಒಂದು ಚೈನೀಸ್ ಬ್ರ್ಯಾಂಡ್ಗಳ ಭಾಳಷ್ಟು ಜನ ಇಷ್ಟಪಟ್ಟರು. ಏನಕ್ಕಪ್ಪ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಆ್ಯಡ್ಸ್ ಸೇಲ್ ಮಾಡ್ತಿರಲ್ಲ ಆ್ಯಂಡ್ ತುಂಬ ಸೆಕ್ಯೂರ್ ಆಗಿ ಯಾವುದೇ ರೀತಿ ಬ್ಲೋಟ್ವೇರ್ಸ್ ಇದೆ. ಬ್ಲೋಟ್ವೇರ್ಸ್ ಅಂದರೆ ಅವ್ರದ್ದೇ ಆದ ಒಂದು ಅಪ್ಲಿಕೇಶನ್ಗಳು, ಚೈನೀಸ್ ಅಪ್ಲಿಕೇಶನ್ಗಳು ಮುಂಚೆನೇ ಲೋಡ್ ಮಾಡಿ ಇಟ್ಟಿರ್ತಾರೆ. ಬಟ್ ಅಂತಹ ಕೆಲಸ ಈ ಒಂದು ಮೋಟೋರೋಲಾ ಫೋನ್ಸ್ಗಳಲ್ಲಿ ನೀವು ನೋಡಲಿಕ್ಕೆ ಆಗೋದಿಲ್ಲ. ಏನಕ್ಕೆ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇರುತ್ತೆ. ಹಾಗಾಗಿ ಈ ಒಂದು ಫೋನ್ನ ಒಂದು ಇವಾಗ ಸದ್ಯಕ್ಕಿರೋ ಸಿಚುವೇಷನ್ಲಿ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಅಂದರೆ ಈ ಒಂದು ಮೋಟೋರೋಲಾ ಮಾತ್ರ ಇತ್ತು. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿದರು. ಸೊ ಇವಾಗ ಮತ್ತೊಂದು ಫೋನ್ನ ಲಾಂಚ್ ಮಾಡಿದೆ. ಬಟ್ ಆ ಒಂದು ನಂಬಿಕೆನ ಎಷ್ಟರ ಮಟ್ಟಿಗೆ ಮೋಟೋರೋಲಾದವರು ಕಾಪಾಡ್ಕೊಂಡಿದ್ದಾರೆ, ಅದೇ ಒಂದು ಕಂಪ್ಲೀಟ್ ಈ ಒಂದು ಮೋಟೋರೋಲಾ G9 ಒಂದು ರಿವ್ಯೂ. ಆ್ಯಂಡ್ ಭಾಳ ಜನ ಹೇಳ್ತಾರೆ ಹ್ಯಾಂಡ್ಸೆಟ್ ಎಲ್ಲಿ ಅಂತ. ಸೊ ಹ್ಯಾಂಡ್ಸೆಟ್ನ ಫಸ್ಟ್ ಲಾಂಚ್ ಆದ ದಿನನೇ ಕಳಿಸೋದು. ನಮ್ಮ ಕನ್ನಡ ಚಾನಲ್ಗಳಿಗೆ ಯಾರು ಕಳಿಸಲ್ಲ, ಯೂಶುವಲಿ ಕಳಿಸೋದು ಹಿಂದಿ ಇಂಗ್ಲೀಷ್ ಚಾನಲ್ಸ್ ಕಳಿಸ್ತಾರೆ ಮೇ ಬಿ. ಬಟ್ ನನ್ನ ಒಂದು ಅಭಿಪ್ರಾಯಗಳನ್ನ ಈ ಒಂದು ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಮತ್ತು ಏನೆಲ್ಲ ಇದೆ ಇದರೊಳಗಡೆ ಅದನ್ನು ತಿಳಿಸ್ಕೊಳ್ಳೋದು ನನ್ನ ಒಂದು ಜವಾಬ್ದಾರಿ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ನ ಒಂದು ಆನ್ ದ ಪೇಪರ್ ಸ್ಪೆಸಿಫಿಕೇಶನ್ ರಿವ್ಯೂ ಏನಿದೆ, ಒಂದು ಫೋನ್ ಚೆನ್ನಾಗಿದೆಯಾ, ತೊಗೋಬೋದಾ, ಅವು ಪ್ರೈಸಿಗೆ ವರ್ತಿರೋ ಸ್ಪೆಸಿಫಿಕೇಶನ್ ಕೊಟ್ಟಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರೆಡ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ಪಟ್ ಅಂತ ನೋಡ್ಬೋದು ಅಲ್ವಾ. ಸೊ ಹಾಗೆ ಒಂದು ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಮಾಡೋದ್ರಿಂದ ಭಾಳ ಜನಕ್ಕೆ ವೀಡಿಯೋ ರೀಚ್ ಆಗುತ್ತೆ, ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ಅವರು ಕೂಡ ಒಂದು ಐಡಿಯಾ ಬರುತ್ತೆ ಒಂದು ಫೋನ್ಗಳನ್ನ ಖರೀದಿ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೇ ಒಂದು ವಿಚಾರಗಳು ನಾಲೆಡ್ಜ್ ಬೇಕಿದ್ರೆ ಅಲ್ವಾ. ಸೊ ತಪ್ಪೇನೆ ಮಾಡಿ. ಸೊ ಈ ಒಂದು ಫೋನ್ನ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಏನಕ್ಕೆ ಅಂದರೆ ನಾನು ಕೆಲಸ ಮಾಡೋಂತಹ ಮೊದಲನೇ ಆ ಒಂದು ಕಂಪನಿ ಲೆನೋವೋ. ಸೊ ಲೆನೋವೋ ಬಂದ್ಬಿಟ್ಟು ಈ ಒಂದು ಬ್ರ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡು ಅಂದರೆ ಒಂದು ಖರೀದಿನ ಮಾಡ್ತು ಗೂಗಲ್ ಕಡೆಯಿಂದ ಭಾಳಷ್ಟು ಕಡಿಮೆ, $1 ಬಿಲಿಯನ್ ಅಂದರೆ ಯೂಶುವಲಿ ಒಂದು ಕಂಪ್ನಿ ಸೆಲ್ಬೇಕಂದ್ರೆ ಭಾಳಷ್ಟು ಬಿಲಿಯನ್ಸ್ಗೆ ಸೇಲ್ ಆಗುತ್ತೆ. ಈ ಒಂದು ಕಂಪ್ನಿನ ಒಂದು ಕೆಲವೊಂದು ಪೇಟೆಂಟ್ಸ್ನ ಒಂದು ಗೂಗಲ್ ಕಡೆಯಿಂದ ಈ ಒಂದು ಕಂಪ್ನಿನ ಖರೀದಿ ಮಾಡ್ತು. ಇದೊಂದು ಚಿಕ್ಕ ಸ್ಟೋರಿ ಹೇಳ್ತಾ ಅಷ್ಟೇ, ತುಂಬ ಲೆಂತಾಗಿ ಹೋಗಲ್ಲ. ಬಟ್ ಅದಾದಮೇಲೆ ಮೋಟೋರೋಲಾ ಫೋನ್ಸ್ಗಳು ಅಂಡರ್ ಲೆನೋವೋದಲ್ಲೇ ವರ್ಕ್ ಆಗುತ್ತೆ. ಬಟ್ ಲೆನೋವೋದರ ಒಂದು ಫೋನ್ಸ್ಗಳು ಆವಾಗ ಒಂದು ಬಂದಾಗ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಗಿ ಲೆನೋವೋ ಕೂಡ ಜಾಯ್ನ್ ಆಯಿತು, ಇನ್ಕ್ಲೂಡಿಂಗ್ ಮೋಟೋರೋಲಾ ಸೇಲ್ ಜೊತೆಗೆ. ಓಕೆ, ಬಟ್ ಬರ್ತಾ ಲೆನೋವೋ ಫೋನ್ಸ್ಗಳು ಯಾವುದೇ ರೀತಿ ಅಷ್ಟೊಂದು ಸೌಂಡ್ ಮಾಡಲ್ಲ, ಬಿಕಾಸ್ ಆಫ್ ಸಮ್ ಸರ್ವಿಸ್ ಇಶ್ಯೂನೋ ಅಥವಾ ಒಂದು ಕಾಂಪಿಟೇಷನ್ ಕೊಡ್ಲಿಕ್ಕಾಗಲ್ವೋ, ರೀಸನ್ಸ್ ಗೊತ್ತಿಲ್ಲ. ಬಟ್ ಒಳ್ಳೊಳ್ಳೆ ಫೋನ್ಸ್ಗಳು ಇದ್ರೂ ಕೂಡ ಲೆನೋವೋ ಅಷ್ಟೊಂದು ಸೌಂಡ್ ಮಾಡಲಿಕ್ಕಾಗಲ್ಲ. ಇತ್ತೀಚೆಗೆ ಲೆನೋವೋ ಫೋನ್ಸ್ಗಳು ನಿಮ್ಗೆ ಎಲ್ಲೂ ಕಾಣ್ತಾ ಇಲ್ಲ, ಕರೆಕ್ಟಾ. ಬಟ್ ಮೋಟೋರೋಲಾ ಫೋನ್ಸ್ಗಳು ನಿಮಗೆ ಅವಾಗ ಸೌಂಡ್ ಮಾಡ್ತಾ ಇರ್ತವೆ. ಇವಾಗ ರೀಸೆಂಟಾಗಿ ಬಂದಿರ್ತಕ್ಕಂಥ ಫೋನ್ಸ್ಗಳು 2 ಫೋನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಅದಕ್ಕೂ ಮುಂಚೆ ಮೋಟೋರೋಲಾ G5 ಸೀರೀಸು ಅವು ಕೂಡ ಆನ್ಲೈನಲ್ಲಿ ತುಂಬ ಸೌಂಡ್ ಮಾಡಿದಂಥವು. ಬಟ್ ಇಲ್ಲಿ ಬಂದಿರೋ ಪ್ರಾಬ್ಲಮ್ ಏನಂದರೆ ಮೋಟೋರೋಲಾ ಅಂತಹ ಒಂದು ಬ್ರ್ಯಾಂಡ್, ಅಲ್ಟಿಮೇಟ್ ಬ್ರ್ಯಾಂಡ್, ಏನಕ್ಕಪ್ಪ ಅಂದರೆ ಮೋಟೋರೋಲಾ G ಸೀರೀಸ್ಗೆ ಭಾಳಷ್ಟು ಜನ ಒಂದು ಕಾಯ್ದು ನಿಂತ್ಕೊಂಡು ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಮೋಟೋ G2 ಸೀರೀಸು ಮೇ ಬಿ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡ್ಬೋದು, ನೀವು ಯಾವ ಒಂದು ಅಲ್ಟಿಮೇಟ್ ಒಂದು ಮೋಟೋರೋಲಾ ಫೋನ್ನ ನೀವು ಖರೀದಿ ಮಾಡಿದರೆ. ಮೋಟೋರೋಲಾ ನೆಕ್ಸಸ್ ಕೂಡ ಬಂದಿತ್ತು, ನೆಕ್ಸಸ್ ಸೀರೀಸ್ ಕೂಡ ತುಂಬ ಹಿಟ್ ಆಗಿತ್ತು. ಆ್ಯಂಡ್ ಮೋಟೋರೋಲಾ G ಸೀರೀಸ್ ಅಂದರೆ ಒಂದು ಗೂಗಲ್ ಫೋನ್ ಕೊಡಪ್ಪ ಅನ್ನೋದು ಒಂದು ಇತ್ತು. ಏನಕ್ಕೆ ಇವಾಗ ಏನು ಪಿಕ್ಸೆಲ್ ಏನಿದೆ ಅದೇ ಥರನೇ ಮೋಟೋರೋಲಾ ಕೂಡ ಒಂದು ಗೂಗಲ್ ಕಡೆಯಿಂದ ಬರುತ್ತೆ. ಅಕ್ವೈರ್ ಮಾಡಿದಾಗ ಈ ಒಂದು ಬ್ರ್ಯಾಂಡ್ ಇರೋದು ನಿಮಗೆಲ್ಲ US ಅಲ್ಲೇ ಇದೆ, ಬಟ್ ಆಪರೇಟೆಡ್ ಬೈ ಲೆನೋವೋ ಆಗುತ್ತೆ. ಹಾಗಾಗಿ ಈ ಒಂದು ಬ್ರ್ಯಾಂಡ್ನ ನೀವು ಟ್ರಸ್ಟ್ ಮಾಡೋದು. ಹಾಗೆ ಈ ಒಂದು ಬ್ರ್ಯಾಂಡ್ಸ್ಗಳು ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ವರ್ಕ್ ಮಾಡೋದು ಈ ಒಂದು ಬ್ರ್ಯಾಂಡ್ ಎಷ್ಟು ಮಟ್ಟಿಗೆ ಸೇಫ್ ಅಂತ ಕೂಡ ನನಗೆ ಗೊತ್ತಿದೆ. ಹಾಗಾಗಿ ಈ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಬಟ್ ಇವಾಗ ಬಂದಿರೋ ವಿಚಾರಪ್ಪ ಅಂದರೆ ಮೋಟೋರೋಲಾ ಅಂತ ಒಂದು ಅಲ್ಟಿಮೇಟ್ ಬ್ರ್ಯಾಂಡ್ ಪಾಪ್ಯುಲಾರಿಟಿನ ಲೆನೋವೋ ಸರಿಯಾಗಿ ಬಳಸ್ಕೊತಾ ಇಲ್ಲ ಅನ್ನೋದು ನನ್ನ ಒಂದು ತುಂಬ ಬೇಜಾರಿನ ವಿಚಾರ. ಏನಕ್ಕಪ್ಪ ಅಂತಂದರೆ ಈ ಒಂದು ಫೋನ್ನ ಬಂದ್ಬಿಟ್ಟು 11,000 ನನಗೆ ಲಾಂಚ್ ಮಾಡಿದರೆ, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಒಂದು 662 ಒಂದು ಪ್ರೊಸೆಸರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ನಿಮಗೆ ಒಂದು G80 ಪ್ರೊಸೆಸರ್. ಓಕೆ, ಪರ್ಫಾರ್ಮೆನ್ಸ್ ನಿಮಗೆ ಕೊಡೋಣ. ಓಕೆ, ಪರ್ಫಾರ್ಮೆನ್ಸ್ ನಿಮಗೆ 10,000 ರೂಪಾಯಿ ಒಳಗಡೆ ಬಿಲೋಲ್ಲಿ ಕೊಡ್ತಕ್ಕಂಥ ಒಂದು ಪ್ರೊಸೆಸರ್ನ ಇದು ಕೊಟ್ಟಿದೆ. ಸ್ನ್ಯಾಪ್ಡ್ರಾಗನ್ ಒಂದು ಬ್ರ್ಯಾಂಡ್ ಇದೆ. ಓಕೆ, ಆ್ಯಂಡ್ ಎರಡನೇದಾಗಿ 12,000 ರೂಪಾಯಿಗೆ ನಿಮಗೆ HD+ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಅದು ಒಂದು ಬಿಗ್ಗೆಸ್ಟ್ ಒಂದು ಬೇಜಾರಿನ ವಿಚಾರ. ಅದಾದ್ಮೇಲೆ ನಿಮಗೆ ಒಂದು 5000 ಬ್ಯಾಟ್ರಿ ಇದೆ, 20 ವ್ಯಾಟ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಓಷನ್ ನಿಮಗೆ ಇದರಲ್ಲಿ ಪ್ಯೂರ್ ಆಂಡ್ರಾಯ್ಡ್ ಸಿಗುತ್ತೆ, ಅದೊಂದು ಬೆಸ್ಟ್ ವಿಚಾರ. ಅದಲ್ಲದೆ ನಿಮಗೆ ಇದರಲ್ಲಿ ಕೂಡ ಒಂದು ಕ್ಯಾಮ್ರಾ ಸೆಟಪ್ ಇದೆ ನಿಮಗೆ. ಸೊ 48+22ನ ಒಂದು ಮೆಗಾ ಪಿಕ್ಸೆಲ್ ಮತ್ತು ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಓಕೆ. ಬಟ್ ಏನಂದರೆ
12,000 ರೂಪಾಯಿಗೆ ನಿಮಗೆ ಈಗ ಆಲ್ರೆಡಿ ಅಲ್ಟಿಮೇಟ್ ಫೀಚರ್ಸ್ಗಳು ನಿಮ್ಗೆ ಸಿಗ್ತದೆ, ಇನ್ಕ್ಲೂಡಿಂಗ್ ಒಂದು ರೆಡ್ಮಿ 9 ಪ್ರೈಮ್ 9999 ನಮಗೆ 4GB 64GB ಜೊತೆಗೆ ನಿಮಗೆ ಒಂದು G80 ಪ್ರೊಸೆಸರ್ ನಿಮಗೆ ಸಿಗ್ತಾ ಇದೆ, ಒಂದು ಬೆಟರ್ ಪ್ರೊಸೆಸರ್. ಬಟ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಪ್ರೊಸೆಸರ್ ಅಂತ ಅನ್ಕೊಳ್ಳಿ, ಬಿಕಾಸ್ G80 ಮತ್ತು 662 ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಟ್ ಫುಲ್ HD+ ಡಿಸ್ಪ್ಲೇ ನಿಮಗೆ ಒಂದು 10,000 ರೂಪಾಯಿ ಒಳಗಡೆ ನಿಮಗೆ ಸಿಗ್ತಿರ್ಬೇಕಾದ್ರೆ ಈ ಒಂದು ಕಂಪನಿ ಯಾಕೆ ಇದನ್ನು HD+ ಡಿಸ್ಪ್ಲೇನ ಕೊಡ್ತಾ ಇದೆ, ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕು. ಹಾಗಾಗಿ ಈ ಒಂದು ಫೋನ್ ನಾನು ಸಜೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನೂ ಬೇರೆಲ್ಲ ಫೀಚರ್ಸ್ಗಳನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ ಅಫ್ಕೋರ್ಸ್ ರೆಡ್ಮಿ ಅಂತ ಒಂದು ಫೋನ್ನ ಕಂಪೇರ್ ಮಾಡಿದ್ದು ಇದು ಸೇಫ್ ಇದೆ. ಬಟ್ ಹಾಗಂತ ಅದೇ ಒಂದು ಅಡ್ವಾಂಟೇಜ್ ಆಗಿ ನೀವು ಈ ಒಂದು ಫೋನ್ಗೆ ಒಂದು ಬಂಡವಾಳ ಆಗಿದೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಬಿಕಾಸ್ ನಾನು ಹೇಳೋ ಪ್ರಕಾರ ಇದರಲ್ಲಿ ಒಂದು ಬೆಸ್ಟ್ ಪಾಯಿಂಟ್ ಅಂದರೆ ಬಿಗ್ಗೆಸ್ಟ್ ಬ್ಯಾಟ್ರಿ ಇದೆ, 20 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಕ್ಲೀನ್ ಸಾಫ್ಟ್ವೇರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಒಂದು ಡೀಸೆಂಟ್ ಕ್ಯಾಮ್ರಾ ಕ್ವಾಲಿಟಿ ಇರ್ತಕ್ಕಂಥ ಕ್ಯಾಮ್ರಾನು ಕೂಡ ಸೆಟಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯೂಯಲ್ ಸಿಮ್ ಸ್ಲಾಟ್ ಎಕ್ಸ್ಟ್ರಾ ಒಂದು ಮೆಮೊರಿ ಕಾರ್ಡ್ ಹಾಕುವಂಥ ಆಪ್ಷನ್ ಕೂಡ ಇದೆ. ಬಟ್ ಮೇನ್ ಡ್ರಾಬ್ಯಾಕ್ ಬಂದ್ಬಿಟ್ಟು HD+ನ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ 12,000 ರೂಪಾಯಿಗೆ. ಇನ್ನೂ 1,000 ರೂಪಾಯಿ ನೀವು ಎಕ್ಸ್ಟ್ರಾ ಹಾಕಿದರೆ ರಿಯಲ್ಮಿ 6A ಸಿಗುತ್ತೆ, ಒಂದು ಕ್ರೇಜಿ ಫೋನ್ ನಿಮಗೆ ವಿತ್ ಫುಲ್ HD ಡಿಸ್ಪ್ಲೇ, ಒಂದು 90 ಹರ್ಟ್ಜ್ ಡಿಸ್ಪ್ಲೇ ಸಿಗ್ತಾ ಇದೆ. ಯಾವ ಕಾಲದಾಗಿದ್ದಾರೆ ಇವರು ಇನ್ನೂ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಫಾಸ್ಟೆಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಅದನ್ನು ಬಿಡಿ, ರಿಯಲ್ಮಿ ಬಿಟ್ಟರು ಕೂಡ ನಮಗೆ ರೆಡ್ಮಿಯಲ್ಲಿ ಕೂಡ ನಮಗೆ ರೆಡ್ಮಿ ನೋಟ್ 10 ಸಿಗುತ್ತೆ ವಿತ್ 4K ರೆಕಾರ್ಡಿಂಗ್ ಇದೆ ರೀ 12,000 ರೂಪಾಯಿಗೆ. 11,999 ನನಗೆ 4GB 64GB ನಿಮಗೆ. ಆ್ಯಂಡ್ ಫುಲ್ ಎಚ್ ಪ್ಯಾನಲ್ ಕೊಟ್ಟಿರ್ತಾರೆ, IPS ಡಿಸ್ಪ್ಲೇ ಫುಲ್ HD ನಿಮಗೆ ಕೊಡ್ತಾರೆ. ಸೊ ಅವನ್ನೆಲ್ಲ ಒಂದು ಫೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಫೋನ್ ನನ್ನ ಪ್ರಕಾರ ಒಂದು ರಾಂಗ್ ಫೋನ್ ಮೋಟೋರೋಲಾ ಅಂತಹ ಬ್ರ್ಯಾಂಡ್ ಕಡೆಯಿಂದ ಅಂತ ನನಗನ್ಸುತ್ತೆ. ಬಿಕಾಸ್ ಒಂದು ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ರೆ ಪ್ರೈಸ್ ಒಂದು 10,000 ರೂಪಾಯಿ ಈ ಒಂದು ಫೋನ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಒಂದು ವೆರಿ ಗುಡ್ ಟಫ್ ಕಾಂಪಿಟೇಷನ್ ಆಗೋದು ಒಂದು ರೆಡ್ಮಿ 9 ಪ್ರೈಮ್ಗೆ. ಬಟ್ ಇದು ಒಂದು ನಾರ್ಮಲ್ ಫೋನ್ ಅಷ್ಟೇ, ಒಂದು ಆ್ಯಡಪ್ ಆಗಿದೆ. ಇನ್ ಕೇಸ್ ನಿಮಗೆ ರೆಡ್ಮಿ ಮತ್ತು ರಿಯಲ್ಮಿ ಇಷ್ಟ ಇಲ್ಲ ಅಂತಂದರೆ ಈ ಒಂದು ಫೋನ ನೀವು ಸೆಲೆಕ್ಟ್ ಮಾಡೋದು ಒಂದು ಡೀಸೆಂಟ್ ಫೋನ್. ಬಟ್ ಪ್ರೈಸ್ 2,000 ರೂಪಾಯಿ ನೀವು ಎಕ್ಸ್ಟ್ರಾ ಪೇ ಮಾಡ್ತೀರ ಅನ್ನೋದು ಫೀಲ್ ನನಗಿದೆ. ಸೊ ಇದು ನಿಮ್ಗೆ ಬಿಟ್ಟಿದ್ದು. ಸೊ ಇನ್ ಕೇಸ್ ನಿಮಗೆ ರೆಡ್ಮಿ ರಿಯಲ್ಮಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಒಂದು ಫೋನ್ ತಗೋದು. ಬಟ್ ಒಂದೇ ಒಂದು ಡ್ರಾಬ್ಯಾಕ್, ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದರೆ ನಿಮಗೆ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ ಈ ಒಂದು ಪ್ರೈಸಲ್ಲಿ. ಸೊ ಬಿಕಾಸ್ ಕಾಂಪಿಟೇಷನಲ್ಲಿ ಒಂದು ಬೆಸ್ಟ್ ಸ್ಪೆಸಿಫಿಕೇಶನು ನಿಮಗೆ ಸಿಗ್ತಾ ಇದೆ. ಸೊ ಇದು ಒಂದು ನನ್ನ ಒಂದು ಆನೆಸ್ಟ್ ಒಪಿನಿಯನು. ಬಟ್ ಲೆನೋವೋ ಮತ್ತು ಮೋಟೋರೋಲಾ ಮೇಲೆ ನಾನು ವರ್ಕ್ ಮಾಡೋದ್ರಿಂದ ಆ ಒಂದು ಬ್ರ್ಯಾಂಡ್ಸ್ಗಳ ಕೆಪಾಸಿಟಿ ನನಗೆ ಗೊತ್ತಿದೆ. ಬಟ್ ಅವರು ಮಾಡ್ಬೋದು, ಬಿಕಾಸ್ ಲ್ಯಾಪ್ಟಾಪಲ್ಲಿ ಬೆಸ್ಟ್ ಬಂದ್ಬಿಟ್ಟು ನಿಮಗೆ ಲೆನೋವೋ ಆಗುತ್ತೆ. ಮೋಟೋರೋಲಾ ಬಂದ್ಬಿಟ್ಟು ಒಂದು ಗೂಗಲ್ನ ಒಂದು ಕಂಪ್ನಿ, ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ ವ್ಯಾಲ್ಯೂನ ಹೊಂದಿರ್ತಕ್ಕಂಥ ಒಂದು ಕಂಪ್ನಿ. ಸೊ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಕೂಡ ಲಾಸ್ಟ್ ಟೈಮ್ ಒಂದು ಚೈನೀಸ್ ಇದರಲ್ಲಿ ನಿಮಗೆ ಒಂದು ಗೂಗಲ್ ಕಂಪ್ನಿ ಅಂತ ಭಾಳಷ್ಟು ಸೌಂಡ್ ಮಾಡೋಂತಹ ಒಂದು ಕಂಪ್ನಿ. ಸೊ ನೋಡೋಣ ಮೋಟೋರೋಲಾದ್ರ ಮುಂದಿನ ಒಂದು ಫೋನ್ಸ್ಗಳನ್ನ ಯಾವ ರೀತಿ ತರ್ತಾರೆ ಅಂತ. ಸೊ ಹೋಪ್ಫುಲಿ ಈ ಒಂದು ಫೋನ್ ಮಾತ್ರ ಅಷ್ಟೊಂದು ಹಿಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಕೂಡ ಅದನ್ನೇ ಸಜೆಸ್ಟ್ ಮಾಡೋದು, ಇದನ್ನು ನೀವು ಇವಾಗ ಜಾಸ್ತಿ ಖರೀದಿ ಮಾಡಿ ಸಪೋರ್ಟ್ ಮಾಡಿದರೆ ಅವ್ರು ಇಂತಹ ಫೋನ್ಸ್ಗಳನ್ನ ತರ್ತಾರೆ. ಅವ್ರಿಗೆ ಒಂದು ಅರ್ಥ ಆಗೋದಿಲ್ಲ ಏನು ಇಂಪಾರ್ಟೆಂಟ್ ಇದೆ ಜನಗಳಿಗೆ, ಒಂದು ಕನ್ಸ್ಯೂಮರ್ಸ್ಗೆ ಅನ್ನೋದು. ಇದು ನಾನು ನನ್ನ ಒಂದು ವ್ಯೂವರ್ ಕನ್ಸ್ಯೂಮರ್ಸ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಈ ಒಂದು ರಿವ್ಯೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇಷ್ಟ ಆಗಿದ್ದರೆ ಮಾತ್ರ. ಆ್ಯಂಡ್ ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಹೆಚ್ಚಿನ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ತರ್ತಾ ಇರ್ತೀನಿ, ಉತ್ತಮ ಕ್ವಾಲಿಟಿ ವೀಡಿಯೋಸ್ಗಳೊಂದಿಗೆ ನಿಮ್ಮ ಮುಂದೆ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.